ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೆಸರು ಸಭೆ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಂದು ಅಪ್ರೆಂಟಿಸ್ಶಿಪ್ ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಅಪ್ರೆಂಟಿಸ್ಶಿಪ್ ಬಂದ್ಬಿಟ್ಟು ಯಾರ್ಯಾರಿಗೆ ಸಲಿಕೆ ಇರುತ್ತೆ ಮತ್ತು ಯಾರ್ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಯಾವ ಕ್ಯಾಟಗರಿಗವ್ರಿಗೆ ಎಷ್ಟು ಪೇಮೆಂಟ್ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಪೂರ್ತಿ ಫುಲ್ ಡೀಟೇಲ್ಸ್ ಬಂದ್ಬಿಟ್ಟು ಫಾರ್ಮ್ ಟು ಫಾರ್ಮ್ ಯಾವ ರೀತಿ ಫಿಲ್ ಮಾಡೋದು, ನಿಮಗೆ ಫುಲ್ ಪ್ರೋಸೆಸ್ ಬಂದ್ಬಿಟ್ಟು ಇಲ್ಲಿ ನಾವು ತೋರಿಸ್ಕೊಡ್ತೀವಿ ಫ್ರೆಂಡ್ಸ್. ಓಕೆ, ಮೊದಲನೇದಾಗಿ ನೀವೇನಂದರೆ ಗೂಗಲ್ನಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನಾದ್ರು ಲೈಕ್ ಜಾಬ್ ರಿಲೇಟೆಡ್ ವರ್ಕ್ ಆಗಿರ್ಬೋದು ಅಥವಾ ನಿಮಗೆ ಯಾವ್ದಾದ್ರು ಜಾಬ್ ರಿಲೇಟೆಡ್ ನೋಟಿಫಿಕೇಷನ್ಸ್ ಬರಬೇಕು ಅಂತ ಇದ್ದರೆ ನೀವು ಜಸ್ಟ್ ಒಂದು ಕರ್ನಾಟಕ ಕೆರಿಯರ್ಸ್ ಅನ್ನೋದನ್ನ ಯೂಸ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯಾಗಿ ತೋರಿಸ್ತಾ ಇದೆ ನೋಡಿ, KA ಮುಖಾಂತರ ನೀವು ಪ್ಯಾರಾಮೆಟಿಕ್ಸ್ ಅಪ್ರೆಂಟಿಸ್ಶಿಪ್ಗೋಸ್ಕರ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಅಪ್ಲೈ ಮಾಡಿದ್ರೆ ಲೈಕ್ ನಿಮ್ಗೇನಂದರೆ ಒಂದು ತರಬೇತಿ ಟ್ರೈನಿಂಗ್ ಅನ್ನೋದೇನಿರುತ್ತೆ ಅದು ಫ್ರೀಯಾಗಿ ಸಿಗುತ್ತೆ. ಲೈಕ್ ಅದು 11 ಮಂತ್ಸ್ ತರಬೇತಿ ಆಗಿರುತ್ತೆ. ಸೊ ಅಲ್ಲಿ ಮತ್ತಷ್ಟು ಓದಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏಪ್ರಿಲ್ 4 ಇನ್ನೂ ಟೈಮ್ ಇದೆ. ಸೊ ಪ್ರಕಟಣೆ ಅಂದರೆ ಲೈಕ್ ನೋಟಿಸ್ ಬಿಟ್ಟಿದ್ದು ಬಂದ್ಬಿಟ್ಟು ಮಾರ್ಚ್ 20 ಆಗಿದ್ದು ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಿದ್ದು ಮಾರ್ಚ್ 23. ಮಾರ್ಚ್ 23ರಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಜನ್ರೇಟ್ ಮಾಡಿದ್ದಾರೆ. ಬಟ್ ಅಪ್ಲಿಕೇಶನ್ ಎಂಡಿಂಗ್ ಡೇಟ್ ಬಂದ್ಬಿಟ್ಟು ತಿರುಗಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ಜಸ್ಟ್ ಏಪ್ರಿಲ್ 4 ಬಂದ್ಬಿಟ್ಟು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಈ ಅಪ್ಲಿಕೇಶನ್ಗೆ ಬಂದ್ಬಿಟ್ಟು ಇದೇ ರೀತಿಯಾಗಿ ವೆಬ್ಸೈಟ್ ಲಿಂಕ್ಗೆ ಹೋದರೆ ನೀವು ಹಿಂಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಫಸ್ಟ್ ಬಂದ್ಬಿಟ್ಟು ನೀವು KA ಅಂತ ಈ ಥರ ಸರ್ಚ್ ಮಾಡಿದ್ರೆ ನಿಮಗೆ KA ರಿಕ್ವೈರ್ಮೆಂಟ್ ಬಗ್ಗೆ ಗೊತ್ತಾಗುತ್ತೆ. KA ರಿಕ್ವೈರ್ಮೆಂಟಲ್ಲಿ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಮತ್ತು ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮತ್ತು ಅಪ್ಲಿಕೇಶನಲ್ಲಿ ಯಾವ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಫಸ್ಟು ರಿಜಿಸ್ಟರ್ ಮಾಡಬೇಕಾಗಿರುತ್ತೆ. ಅಲ್ಲಿ ಕೆಳಗಡೆ ನ್ಯೂ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಏನು ತೋರಿಸ್ತಿದೆ ಫಸ್ಟ್ ನೀವು ಅದನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಮೊದಲದಾಗಿ ಅದನ್ನ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ಹೋಗ್ಬಿಟ್ಟು ನಿಮಗೆ ಲಾಗಿನ್ ರಿಜಿಸ್ಟ್ರೇಷನ್ ಏನು ತೋರಿಸ್ತಾ ಇದೆ ಆ ಡೀಟೇಲ್ಸ್ ಬಂದ್ಬಿಟ್ಟು ಇಲ್ಲಿ ಆ್ಯಕ್ಚುಲಾಗಿ ಕೇಳುತ್ತೆ. ಅದಕ್ಕೆ ಜಸ್ಟ್ ನೀವು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಮತ್ತು ಅಪ್ಲಿಕೇಶನ್ ಹೆಸರಾಗಿರ್ಬೋದು ಈ ಎರಡು ಡೀಟೇಲ್ಸ್ ಇದ್ದರೆ ಸಾಕು, ನೀವು ಜಸ್ಟ್ ಲಾಗಿನ್ ಮಾಡಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಅಪ್ಲೈ ಮಾಡೋಕ್ಕೆ ಸರಳ ವಿಧಾನ ಏನಂದರೆ ಲೈಕ್ ಜಸ್ಟ್ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂದರೆ ಲೈಕ್ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮದೊಂದು ಫೋಟೋ ಆಗಿರ್ಬೋದು ಮತ್ತು ನಿಮ್ಮದು ಸಿಗ್ನೇಚರ್ ಆಗಿರ್ಬೋದು ಮತ್ತು ರೈಟ್ ಆರ್ ಲೆಫ್ಟ್ ತಮ್ಮ ಇಂಪ್ರೆಷನ್ ಆಗಿರ್ಬೋದು. ಈ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಫೋಟೋ ಮತ್ತು ಸಿಗ್ನೇಚರ್ ಬಂದ್ಬಿಟ್ಟು ಮ್ಯಾಂಡೇಟ್ರಿ ಆಗಿದ್ದು ಅದನ್ನು ನೀವು ಕರೆಕ್ಟ್ 20 to 50 KB ಒಳಗಡೆ ಸೈನ್ ಇನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಆ ವೆಬ್ ಪೇಜಸ್ ಬಂದ್ಬಿಟ್ಟು ತೋರಿಸ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಿದ್ದು ಈ ರೀತಿಯಾಗಿ ಡೀಟೇಲ್ಸ್ಗಳನ್ನ ಕೇಳುತ್ತೆ. ಮೊದಲಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಪ್ರತಿಯೊಂದು ಕೂಡ ಮ್ಯಾಂಡೇಟ್ರಿ ಆಗಿದ್ದು, ಅದು ಸ್ಟಾರ್ ಮಾರ್ಕ್ ಕೂಡ ನೀವೇನು ನೋಡ್ತಾ ಇದ್ದೀರಾ ಅದಕ್ಕೋಸ್ಕರ ಇದು ಮ್ಯಾಂಡೇಟ್ರಿ ಫಿಲ್ ಆಗಿರುತ್ತೆ. ನೆಕ್ಸ್ಟ್ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಫಿಲ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಡೀಟೇಲ್ಸ್ನ ಕೂಡ ಫಿಲ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಡಿಕ್ಲರೇಷನ್ ಏನಿರುತ್ತೆ ಅದು ನೀಟಾಗಿ ಕನ್ಫರ್ಮೇಷನ್ ನಾಲೆಜ್ನ ರೀಡ್ ಮಾಡಿ ಅದಾದಮೇಲೆ ನೀವು ಟಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಎಲ್ಲ ರೀತಿ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿದ್ದು ನಿಮ್ಮ ಹೆಸರು ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಪ್ರತಿಯೊಂದು ಬಂದ್ಬಿಟ್ಟು SLC ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಬೇಕಾಗಿರುತ್ತೆ ಫ್ರೆಂಡ್ಸ್. ಯಾಕೆಂದರೆ ನಿಮ್ಮ KA ಅವರು ಲೈಕ್ ಮಲ್ಲೇಶ್ವರ ಮೀಟಿಂಗ್ ಕ್ರಾಸಲ್ಲಿ ಏನು KA ಆಫೀಸ್ ಇದೆ ಅದು ಬಂದ್ಬಿಟ್ಟು ನಿಮ್ಮನ್ನ ಫೆಚ್ ಮಾಡೋದು ಯಾವ ರೀತಿ ಫೆಚ್ ಮಾಡುತ್ತೆ ಅಂದರೆ ಲೈಕ್ SLC ಡೇಟಾ ಮುಖಾಂತರನೇ ಫೆಚ್ ಮಾಡೋದಾಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಿಮ್ಮ SLCಲಿ ಏನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಲೈಕ್ SLC ಡಾಕ್ಯುಮೆಂಟ್ಸಲ್ಲಿ ಯಾವ ರೀತಿ ಇದೆ ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ಸೇಮ್ ಅದೇ ಥರ ಡೀಟೇಲ್ಸನ್ನ ನೀವು ಎಲ್ಲದರಲ್ಲೂ ಕೂಡ ಫಿಲ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಏನು ನಿಮಗೆ ತೋರಿಸ್ತದೆ ಡಿಪಾರ್ಟ್ಮೆಂಟ್ ಇಲಾಖೆ ಬಂದ್ಬಿಟ್ಟು ನಿಮ್ಮದು ಯಾವ ಇಲಾಖೆಯಲ್ಲಿ ಲೈಕ್ ಅಪ್ರೆಂಟಿಸ್ಶಿಪ್ ಬೇಕಾಗಿದೆ ಆ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಅಪ್ಲಿಕೇಶನ್ ಪೋಸ್ಟ್ ಬಂದ್ಬಿಟ್ಟು ನಿಮಗೆ ಅದರಲ್ಲಿ ಯಾವ ಪೋಸ್ಟ್ ಲೈಕ್ ಮೆಡಿಕಲ್ ಇಲ್ಲ ಪ್ಯಾರಾಮೆಡಿಕ್ಸ್ ಸೊ ಈ ಥರ ಯಾವ್ದು ಬಂದ್ಬಿಟ್ಟು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಇದಕ್ಕೆ ಮೇನ್ ರಿಜಿಸ್ಟ್ರೇಷನಲ್ಲಿ ಬೇಕಾಗಿರೋದು ಬಂದ್ಬಿಟ್ಟು SLC ಮಾತ್ರ ಆಗಿರುತ್ತೆ. ನಿಮ್ಮ ಪದವೀಧರರಾಗಿದ್ದರೆ ಗ್ರ್ಯಾಜುಯೇಷನ್ ಆಗಿದ್ದರೆ ಆ್ಯಡ್ ಮಾಡಿ ನಿಮ್ಮ ಡೇಟನ್ನು ಹಾಕ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು SLC ಪಾಸ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ದು ಮತ್ತು ಅದರ ರಿಜಿಸ್ಟರ್ ನಂಬರ್ ಆಗಿರ್ಬೋದು ಇದೆಲ್ಲ ಕೂಡ ಹಾಕಬೇಕಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ವೆರಿಫೈ ಥ್ರೂ ಆಧಾರ್ ಅಂತ ಏನು ಕೇಳ್ತಾ ಇದೆ ಇದನ್ನು ನೀವು ವೆರಿಫೈ ಮಾಡಿದ್ರೆ ಸಾಕು, ನಿಮ್ಮ ಜಸ್ಟ್ ಆಧಾರ್ ಮುಖಾಂತರನೇ ಎಲ್ಲ ಡೀಟೇಲ್ಸ್ ಕೂಡ ಆಟೋ ಫಿಲ್ ಆಗುತ್ತೆ. ಜಸ್ಟ್ ನೀವು ಒಂದು ವೆರಿಫಿಕೇಷನ್ ಟಿಕ್ ಮಾರ್ಕ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಬಗ್ಗೆ ಬೆನಿಫಿಟ್ಸ್ ಬಗ್ಗೆಯೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಲೈಕ್ ಈ ರೀತಿ ಬಂದ್ಬಿಟ್ಟು ಫಾರ್ಮಾ ಅಪ್ರೆಂಟಿಸ್ಶಿಪ್ ಆಗಿರ್ಬೋದು ಮತ್ತು ಪ್ರತಿಯೊಂದು ಅಪ್ರೆಂಟಿಸ್ಶಿಪ್ ಆಗಿರ್ಬೋದು ಎಲ್ಲ ಕೂಡ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್.
ಇದಾಗಿತ್ತು ಇವತ್ತಿನ ವೀಡಿಯೋ. ಆದಷ್ಟು ಇದೇ ಥರ ವೀಡಿಯೋ ಬೇಕಾಗಿರಲಿ ಅದರಲ್ಲಿ ಚಾನಲ್ನ ಲೈಕ್ ಮಾಡಿ, ಶೇರ್ ಅಷ್ಟೇ. ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.